ಸೋಮಿ ನಮಗ ಮಹಿಮೆ ಉಂಟಾಗ್ಲಿ. ನಂಗೆ தொடர்ந்து ದೇವ್ರನ ವಾರ್ತೆಯ ಸಂಗೀತ ಬುಕ್ಕು ನಂಗೆ ಧ್ಯಾನ ಮಾಡಿದ್ದು ಅದನೋಗೆ ಕಡೈಸಿಯಾಗಿ ನಂಗೆ ನೋಡಿದೋ ಇಸ್ರೇಲ್ ಜನ ಏನು ಮಾಡಿದ್ರು ಅಂತಂದ್ರೆ ದೇವ್ರಿಗೆ ವಿರೋಧವಾಗಿ ಅವಕ್ಕ ಕಾರ್ಯ ಮಾಡಿದ್ರು. ಅದಾவது அந்நிய ராஜாக்கள் கூட அந்நிய ಜನ ಕೂಡ ಸೇದು ಅந்நிಯ ಜನನ ಕ್ರಿಯೆಗಳ ಅವಕ್ಕ ಫಾಲೋ ಮಾಡಿದ್ರು ಅಂತಂದೇಹಿ ನಂಗೆ ನೋಡಿದೋ. சோமிய ஒர்ச்சத்துவ ஜோலி அவக்க ಮಾಡಿದ್ರು. கர்த்தர் தங்களுக்கு சொன்னபடி அவர்கள் அந்த ஜனங்களை அழிக்கவில்லை ಎಂದು ನೋಡಿದೋ. ಆಗ ಸೋಮಿ ನಂಗೆ ಸಾರ ಅಡುವ ಒಲ್ಲದ ಗುಣಾದಿಸಿವ ಅಳಿச்சு ಬಿಡು, ಅದು ಗಣ ಅದು ನಿನಗೆ ಕಣ್ಣಿ ಆಯ್ಟ್ರ ಅಂದ ಹೇಗಿಲ್ಲ. ಆ ವಾರ್ತೆ ನಂಗೆ ಕೇಪದು ಇಂದು ನಂಗೆ ಸುತ್ತಿಬ್ಬ ಜನವ ಅಳಿಚುನ್ ಸೋಮಿ ಹೇಗೋದಿಲ್ಲ. ನಂಗೆ ಸಾರ್ ಆಡುವ ಕೆಟ್ಟ ಸ್ವಭಾವಗಳ ಅಳಿಚುನ್ ಸೋಮಿ ಹೇಗಿನ ಏಕಾತಂದ್ರೆ ಒಂದೊಂದು ಜನನ ಕುರಿತು ನಂಗೆ ನೋಡೋಣಗ ಆ ಒಂದೊಂದು ಜನ ಹಿಂದೋಡು ಒಂದೊಂದು ಸ್ವಭಾವ செயல்பಟ್ರ ಎಂಬುದನ್ನ ಆವಿಕುರಿಯ ರೀತಿಯೋಗ ನಂಗೆ ನೋಡಿದೋ. ಆಗ ನೋಡುವಿ ಇದನ್ನ ಪತಿ ಓದಿನಿ ಬನಗ ಬೈಬಲ್ನೋಗೆ ಇಸ್ರೇಲ್ ಜನ ಏನೇನು ಮಾಡಿದ್ರು ಅಂದ್ಲೆ ತಂಗ ಮಕ್ಕಳವ ಗಂಡು ಕುಣುವೆ ಹೆಂಗು ಕುಣುವೆಲ್ಲವ ಏನು ಮಾಡಿದ್ರು ಅಂತಂದ್ರೆ ಪಿಸಾಸುಗ ಬಲಿ ಇಟ್ರು ಎಂಬ. ಅದು ಮಾತ್ರ ಅಲ್ಲ, ಕಾನಾನ್ ದೇಶದೋಗಿಬ್ಬ ವಿಕ್ರಗ ಬಲಿ ಇಟ್ರು ಅತಂದ್ರೆ ಕುಣುವೆ ತಪ್ಪು ಮಾಡಾದ ಕುಣುವೆ ಪಾಪ ಅರಿಯಾದ ಅಚ್ಚ ಕುಣವಿ ಏನು ಮಾಡಿದಾರ ಅಂದ್ರೆ ನರಬಲಿನ ಇಟ್ಟಾರ. ಈಗ ಕೂಡ ನೀವು ನೋಡಿವಿ ಎಲೆಕ್ಷನ್ ಟೈಮ್ದೋಗೆ ಬಂದು ಹೇಗುವೆ ಬಂದು ಡೆಲ್ಲಿ ಪಗುದಿಯೋಗ நிறைய ಜನಗಳು ಕಾಣಾದೋದಾರಂಬ. 8 ವಯಸ್ಸಿಂದ 15 ವಯಸ್ಸು ಗಟ್ಟಾ ತಂದು ಹೇಗ್ಯಾರ. ಕುಣುವೆ ಅಚ್ಚ ಕುಣವಿಯ ಪಾಪ ತಪ್ಪು ಮಾಡಾದ ಕುಣವಿಯ ಏನ್ ಮಾಡಿಯಾರ ಅಂದಲೆ ಅವಕ್ಕ நிறைய ತಪ್ಪಾದ ಕಾರಿಗೆ ಉಪಯೋಗ ಮಾಡಿಯಾರ. ಅವಕ್ರು ಹಿಡಿತು ನರಬಲಿ ಕೊಟ್ಟಾರ ಅಂದ ಈಗ ನಾ ಕೇಳಿಪಟ್ಟೆ. 21வது நூற்றாண்டுதோಗ್ಯೂ ಇತ್ತಮ ಒಂದು ಕೆಟ್ಟ ವಿಷಯ ಎಲ್ಲ ನಡೆದ್ರ ಅಂಬುದು ನಂಗೆ ಅಪ್ಪರ ವೇದನೆ ತಂದ್ರ. ಇದೆಲ್ಲ ಅಪ್ಪರ ಬಂದು ಅಪ್ಪರ ಮುಟ್ಟಾಳ್ತನವಾದ ಒಂದು ಕಾರ್ಯ, ಅಪ್ಪರ ದೇವ್ರಿಗ ಪ್ರಿಯ ಇಲ್ಲಾದ ದೇವ್ರನ್ನ ಎರಿಚಲ್ ಮುಟ್ಟುವ ಕಾರ್ಯ ಆಯ್ತು ಜೋಲಿಗೋ. ಈ ಜೋಲಿಯ ಅನ್ಯ ಮಕ್ಕವೇ ಮಾಡೋದು ಸೋಮಿಗೆ ಇಡಪದಿಲ್ಲ ಅಂದ್ರೆ ಸೋಮಿ ತೆರೆದೈತಿದ ಇಸ್ರೇಲ್ ಜನ ಇದನ್ನ ಮಾಡೋದು ಸೋಮಿಗೆ ಅಪ್ಪರ ಅದು ವರ್ಷವೆತ್ತಿ ಪಪ್ಪದಾಯ ಅಟ್ಟುತ್ತೋ. ಅವಕ್ಕೆ ಏನ್ ಮಾಡಿಯಾರ ಅಂತಂದ್ರೆ தேசவ ரத்ததோக தீட்டுப்படுத்தியாரா, நிறைய குணவிய பேய்கள்ಗ ಬಲಿ ಇಟ್ಟಾರ ತಂದೆ ಎಡದೆ ಅತಮಾಕ நிறைய ಕಾರ್ಯವ ಅವಕ ಮಾಡಿದ್ರು. ಅವಕ್ರ ಮೂಢ ನಂಬಿಕೆ ಏನಾತಂದ್ರೆ ಈಗ ನಾ ಎನ್ನ ಕೂಸುನ ಬಂದು ಈ ತೀಕಡಕ ಪಣ್ಣಿನಾಲ್ ಅದಾவது ಕೆಂಡ ಮೆಡ್ಸಿಲ್ಲ அல்லது பலி கொட்டல நரபலி கொட்டுப்புல நான் கட்டுவ பில்டிங் ஸ்ட்ராங் ஆட்டுறா, நான் ಮಾಡುವ ಬಿಸ್ನೆಸ್ அப்புறம் ಒಳ್ಳಂಗಟ್ರ இதுக்கு நரபலி ಕೊಟ್ಟೆ ಅಂದಲೆ ನಾ ಹಾಕುವ ತಿಟ್ಟದೋಗ எனக்கு வெற்றி ಸಿಕ್ಕಿರಾಂಬ ಮುಟ್ಟಾಳ್ತನವಾದ ನಂಬಿಕೆ ಇಂದು ಕೂಡ ಜನ ಅದನ್ನ ಫಾಲೋ ಮಾಡಿದ್ದಾರೆ. ಅದು ನಂಗೆ ಅಪ್ಪರ ವೇದನೆ ಆಡದೆ. ಆಗ ನೋಡ್ವಿ ಇದನ್ನ ಕುರಿತು ಓದಿನಿ ಬನಗ ಯಾತ್ರಾಗಮಂ 10வது ಅಧಿಕಾರದೋಗೆ ಐಗಿಪ್ತನ ರಾಜ ಪಾರ್ವೋನ್ನ ಉಳಿಕಾರು ಇವಕರ ಪತಿ ನಂಗೆ ಅಲ್ಲಿ ನೋಡಾಕು ಅವಕ್ರ ವಾರ್ತೆಯನ್ನ ಸಿಟಿ ಗಮನಿಸಿ ನೋಡಿದೆ. ಆಗ ಪಾರ್ವೋನ್ನ ಉಳಿಕಾರರು ಏನ್ ಮಾಡ್ಯಾರ, ಪಾರ್ವೋನ್ನ ಸಾರ ಬಂದು ಹೇಗ್ಯಾರ ಏನಂದ ಹೇಗ್ಯಾರ ಅಂದ್ಲೆ ನೋಡು ರಾಜ ನಂಗೆ ಬದುಕುದು ಈಸಗ ಕಷ್ಟವ ನಂಗೆ ಅನುಭವಿಸಿನಿ ಬದುಕು ಕಾರಣ ಈ ಒಂದು ಮನುಷ್ಯತ ಈ ಮೋಸ ಎಂಬ ಮನುಷ್ಯ ಇಮನೆಂದತ ನಂಗಗ ಕುಡುಪ ನೀರು ರಥವಾಯಿ ಮಾರಿತು. ಇಮ ಇದ್ದದು ಅಂದತ ನಂಗೆ ಕಲ್ಲು ಮೇ ಬಂದ, ಇಮ ಇದ್ದದು ಅಂದತ ನಂಗಗ ಬಂದು தவளை ಬಂದா, பேன்கள் ಬಂದா, இந்த நிறைய வாதிகள் ಈ 10 வாதிக காரண இமத்த. அது மட்டும் இல்ல தலைச்சன் பிள்ளை சங்காரಗೂ ಕಾರಣ இமத்த. ಈಗ ಈ ಮನುಷ್ಯ ನಂಗೆ ಬದುಕುக்கு ಒಂದು கண்ணியாகித்தன. எந்த மட்டும் இந்த மனிதன் நமக்கு கண்ணியா இருப்பான்? தாங்கள் தேவனாகி கர்த்தருக்கு ஆராதனை செய்ய அந்த மனிதரை போக விடும். எகிப்து அழிந்து போனதை நீர் இன்னும் அறியவில்லையா என்றார்கள். ಅವಕ್ಕೆ ಕೇತಾರ, ನಿನ್ನ ಕಣ್ಣು ಮುಂದಾಡು ಎಗಿಪ್ತು ದೇಶ ನಾಶ ನಡೆತವ ನೀನ್ ನೋಡುಲಿಯ ರಾಜ. ನಿನ್ನ ಕಣ್ಣು ಮುಂದಾಡು ಹೊಲ ಎಲ್ಲಾ ಅಳಿದುಂಡೋಯ್ತಾ, ನಿನ್ನ ಕಣ್ಣು ಮುಂದಾಡು ಜನ ಎಲ್ಲಾ ಅಳಿದುಂಡೋಯ್ತು, ಎಮ್ಮೆದನ್ನೆಲ್ಲ ಅಳಿದುಂಡೋಯ್ತಾ, ಕಲ್ಲುಮೆ ಕಿಚ್ಚು ಬಾಣೊಂದು ಅಗ್ನಿ ಕಂದಾಗ ಬಂದ ಎಕ್ಕಚಕ್ಕವಾದ ವಾದೆ ಬಂದು ನಂಗೆ ಕಣ್ಣು ಮುಂದಾಡು ಎಲ್ಲ ನಾಶ ಒಯ್ದಿಡ್ತವ ರಾಜ, ನೀ ಇನ್ನೂ ಏಕೆ ಹೃದಯ ಕಡಿನಪಡಿಸಿನಿದ್ದೆ. ಈ ಮೋಸ ಎಂಬ ಒಂದು ಮನುಷ್ಯ ನಂಗೆ ಈಗ ಕಣ್ಣಿಯ ಇದ್ದಂತವಾ ನಿಮ್ಮೊಬ್ಬನಿಂದ ಈಸಗ ಪ್ರಚನೆ ಎಂದು ಇವಕ್ಕರೇ ಕಂಡಿಡ್ತಾರ ನೋಡ್ವಿ. ಕಣ್ಣಿಂದಲೇ ಏನಂದು ಅದನ್ನ ಅರ್ಥವ ಮೋಸೆಗ ಇಸ್ರೇಲ್ ಜನವ ಬಿಡ ಪಾರ್ವನ್ನ ಉಳಿಕಾರು ಒಳ್ಳಂಗ ಅರ್ಥ ಮಾಡಿ ಕಂಡಿಡ್ತರು. ಅಲ್ಲೇ ನನಗೆ ವರ್ತವಾದ ಒಂದು ಕಾರ್ಯ ಏನಂದ್ಲೆ ಈ ವಸನ ಓದೋನ್ಗ ಅಡೆ ಇಸ್ರೇಲ್ ಜನಗೆ ಏಕೆ ಈ ಅರಿವು ಇಲ್ಲ. ನಂಗೆ ಪಾಪ ಮಾಡಿದದು ಅಂದ ಅನ್ಯ ದೇವರುಗಳ ನಂಗೆ ಫಾಲೋ ಮಾಡಿದದು ಅಂದ ನಂಗೆ ಬದುಕಿಗೆ ಇತ್ತ ಒಂದು ಕಣ್ಣಿ ಬಂದುಟ್ಟವೆ. எங்க பதுக்குன்னு இழப்புக்கு காரணம் ஏனா, எங்க பதுக்குன்னு ஈசக லாஸ் ஆப்பது காரணம் ஏனா, அந்நிய ராஜாக்கள் எங்க விரட்டுவது காரணம் ஏனா, எல்லா கொலைவெறியோட எங்க துரத்துவதுக்கு காரணம் ஏனா, எங்க இத்த அடிமைத்தனதோக பாடுபடுறதுக்கு காரணம் ஏனா, எங்க பதுக்குன்னு எது கண்ணியாயிட்டாம்ப அறிவோ ದಾರಾಗಿಲ್ಲ ಅಂದಲ್ಲ ಇಸ್ರೇಲ್ ಜನಾಗ ಇಲ್ಲ. ನಂಗೆ ಬದುಕುದೋಗ ಇಂದು ನಂಗ ಅಪ್ಪರ ಆರಾய்ச்சி ಮಾಡಿ ನೋಡೋದು ಒಂದು ಕುನ್ನ ಸಂಕಟ ಬಂದಲಿಯೋ, ಒಂದು ಕುನ್ನ ವೇದನೆ ಬಂದಲಿಯೋ, ಒಂದು ಉರ್ಚು ಬಂದಲಿಯೋ ಅಲ್ಲದ ಒಂದು ಲಾಸ್ ಬಂದಲಿಯೋ ಫಸ್ಟ್ ನಂಗ ಸೋಮಿ ಸಾರ್ತ ಒಪ್ಪದು ದೇವ್ರೆ ಏಕೆ ನನಗೆ ಈ ಲಾಸ್ ಬಂದ,
எனக்கு ಏಕ தேவையில்லாத ಏನು ಹಣ ಆಯ್ತು ಲಾಸ್ ಆಯ್ತು, தேவையில்லாத எனக்கு ಏಕ ಇತ್ತು ಒಂದು ಸಂಕಟ ಬಂದ, ಏಕ ನನಗೆ தேவையில்லாத ಒಂದು ಉರ್ಚು ಈ ವೇದನೆ ಏಕ ಅಂದು கேத்தல சோமி ನಂಗೆ ಬದುಕುನೋ அடுவ கண்ணி ஏனாந்து ನಂಗೆ ತೋರ್ಚಿನ. ಆಲ நிறைய பேர் ಇದನ್ನ கேட்பதில்ல. இஸ்ரவேல் ஜனமாக்குதா அவக்க பதுக்குக நிறைய கண்ணி ಬಂತು. அவக்கு அட எங்க அந்நியர்கள் கூட எங்க ஐக்கியவித்ததுண்டா, ಅವಕ್ಕರ ದೈವಂಗಳ ಹೆಂಗ ವಣಗಿದದುಂದಾ, ಇದು ಎಂಗ ಬದುಕುಗೆ ಎಸ್ಸಂಗ ಆಪತ್ತಾಯಿ ಮುಡಿದುಬಿಟ್ಟ. ಅದು ಮಾತ್ರ ಅಲ್ಲ, ಎಸ್ಸಗೋ ಇಸ್ರವೇಲ್ ಜನ தங்க மக்கவை இழந்துಟ್ರು. ಅವಕ್ಕೆ பேய்களுக்கு பலியிட்டார்கள் அந்த அத்த பலியிட்டதுண்டா ಅವಕ್ಕೆ ನೋಡ್ವಿ ಆ ಕುಣವೆಲ್ಲ ಇದ್ದುದಿಲ್ಲ. ಅವಕ್ಕೆ ಮುಳಿವ ಏಸುಗ ಜನರೇಷನ್ ಬಂದಟ್ರ, ಅವಕ್ಕೆ ஏசுக லட்சக்கணக்கான மக்க ಹುಟ್ಟಿದಾರ ಅಲ್ಲ. ಅವಕ್ಕೆ நிறைய இழப்பு ಅವಕ್ಕಗ ಅಲ್ಲ. ಈ ಉಣರ್வு இல்லாதங்கியே அந்நிய ராஜாக்களுக்கு அடிமையா ಇದ್ದೆ ಕಾಲಪೂರ ವೇದನೆಯೋಡ ಅವಕ್ಕೆ ಸತ್ರು. ಇಂದು ಈ ಮಾತು ನಂಗೆ ಬದುಕುಗೆ ಏನ್ ಎಚ್ಚರಿಕೆ ತಂದ್ರ ಅಂದ್ಲೆ, ನಂಗೆ ಬದುಕುನೋವು ஏதாலும் ಒಂದು ಕಾರ್ಯ ತಪ್ಪಾன ಒಂದು ಕಾರ್ಯ ನಡವನೆ டக்குன ஆவிக்குரிய மனுஷருக ஏன பப்புது வந்துல, சுவாமி என்ன பதுக்குன்னு எது கண்ணியாய் மாறிட்டா, நினக்கு பிரியலாத எதுன்னு நான் மாறிட்டேன் தேவரே, நான் எதாலும் நினக்கு விரோதமாய் மாறிட்டா, எங்க குடும்பம் தராசி தப்பு மாறிட்டா, இதுக்கு காரணம் ஏன்னா ಕಂಡಿಡ್ಬೋದು. எனக்கு ಆಶ್ಚರ್ಯ ಏನಾತಂದ್ರೆ, ಯೋನ ಒಂದು ಆವಿಕುರಿಯ ಮನುಷ್ಯ, ಅಮ್ಮೊಂದು ದೊಡ್ಡ ಭಯಂಕರ ಇನ್ಫ್ಲೂಯೆನ್ಸ್ ಉಳ್ಳ ಒಂದು ದೀರ್ಘದರ್ಶಿ. ಅಮ್ಮ ದೇವ್ರ ಅಮ್ಮನ ನಿನಿವೇಗ ಹೋಗುಣ ಅಮ್ಮ ಇಲ್ಲೇ ಇಟ್ಟು ಅಮ್ಮ ದರ್ಶಿಸುವನೆಂದು ಕಪ್ಪಲ್ ಹತ್ತಿಟ್ಟ. ಆ ಕಪ್ಪಲ್ ಹತ್ತವನಿಗೆ ಭಯಂಕರವ புயல் ಬಂದ್ರ. ಅತ್ತ ಒಂದು புயல் ವಿಪನೆ ಈ ಯೋನಾಗ ಬಂದು ಕಂಡಿಪ ಅಮ್ಮತ್ತ ಫಸ್ಟ್ ಏನ್ ಮಾಡಿವುದು ಅಂದ್ರೆ, ಏಕದೇವ್ರೆ ಇತ್ತೊಂದು புயல் ಬಂದ ಅಂದ್ ಹೇಗೆ ಅಮ್ಮ ನೋಡಿವುದು. அதாவது நான் ஏன் ஆகுது பண்ணதுல, இறுதிய கடினப்படுத்திதவக்கற பதுக்குனவங்க எத்தவோ புயல் ಬಂದ್ಲಿ ಉಣರ್வு ಅವಕ್ಕೆ ಅಡವೇ ಅಡಾರ. ಅವಕ್ಕೆ ಬದುಕುನ ಒಪ್ಪ புயல் ಮತ್ತವಕ್ಕೆ ಒಳ್ಳಂಗ್ ತೋರ್ರ. ಇವಕ್ರ ಬದುಕುನ ಇತ್ತ ಒಂದು புயல் ಬಂದು ನಡೆದಿಂದ ಆಲ ಅವಕ್ಕೆ ಉಣರ್ವಿಲ್ಲದತ್ತ ಕಪ್ಪಲ್ನಾಗ ಅಡ್ದೊಂಡಿದ್ದಾರ. ನೋಡ್ವಿ ಈ ಎಡಿಯೋಗ ಯೋನಾಗ ಆಪಟ್ಟಿದ್ದಟ್ಟು ಒಂದು புயல் ಬಂದಿತ್ತು. ಅಲ್ಲ ಅಮ್ಮ ಒಂದು ಉಣರ್ವೇ ಇಲ್ಲದ ಅಡ್ದೊಂಡಿದ್ದಾನೆ. ಅಲ್ಲ ಅಲ್ಲಿದ್ದ ಅನ್ಯ ಜನ ಎಲ್ಲ ಏನ್ ಮಾಡಿದ್ರು ಅವ್ರದ್ರ, ಅಲ್ಲಿ ಬಿಸ್ನೆಸ್ ಮಾಡುವವಕ ಅಲ್ಲಿಗೆ ಬಂದ್ರು. ಅವಕ್ಕೆ ಒಡನೆ ಕಪ್ಪಲೊಂದು ಎದ್ದು எல்லாம் சேர்ந்து ஏன் ಮಾಡಿಯಾರ ಅಂದಲ್ಲ, ತಂಗ ಅವಕ್ರ ದೇವ್ರು ನೋಡಿ ಕೊರ್ಚಿಯಾರ, ದೇವ್ರೇ ಹೆಂಗ ಏನ ತಪ್ಪು ಮಾಡಿಟ್ಟಿಯೋ, ಸ್ವಾಮಿ ಹೆಂಗ ಏನ ತಪ್ಪು ಮಾಡಿಟ್ಟಿಯೋ, ದಾರಿಂದ ಈ புயல் ಬಂದ ಅವಕ್ಕೆ ಅವಕ್ಕೆ ಐಡೆಂಟಿಫೈ ಮಾಡ್ಯಾರ. ನೋಡ್ವಿ ಈ ಕಪ್ಪಲ್ಗೋಸ್ ಇಬ್ಬ ಮನುಷ್ಯರದೋಗೆ ದಾರೋ ಒಬ್ಬ ತಪ್ಪು ಮಾಡಿದ್ದಾರೆ. ಆ ತಪ್ಪು ಮಾಡಿದದು ಅಂತ ಅವಕ್ರ ಬದುಕಿಗೆ ಈ புயல் ಬಂದಾಡ್ದೆ ಅತ್ತೆಂಬುದನ್ನ, ಅದಾವ್ದು ಅವಕ್ಕೆ ತಪ್ಪು ಮಾಡಿದದು ಅಂತ ಈ ಕಪ್ಪಲ್ಗೆ ಯಾವತ್ತು ಬಂದಾಡ್ದೆ ಅತ್ತೆಂಬುದನ್ನ ಅವಕ್ಕೆ ಸುಧಾರಿಸಿ ಒಡನೆ ಸೀಟು ಕುಲ್ಕಿಯಾರ. ಒಬ್ಬೊಬ್ಬನ ಹೆಸರು ಕೇತು, ನಿನ್ನ ಹೆಸರೇನಾ ಅಂದು ಎಲ್ಲಾ ದೇಶಕಾರನ ಹೆಸರೆಲ್ಲವ ಕೇತು ಸೀಟ ಕುಲ್ಕಿಟ್ಟು ಅವಕ್ಕ ಕುಲ್ಕಿದ ಸೀಟು ಎತ್ತವನಗ ಕರೆಕ್ಟ್ ಸ್ವಾಮಿಯಲ್ಲಿ வெளிப்படுத்திப்ನ. ನೋಡಿವಿ ಅವಕರರ್ಕೆಗೂ ದೇವ್ರು ಬದಲ್ ಮಣ್ಣ ಆ ಸೀಟಿನಾಗ ಯೋನನ ಹೆಸರಿಗೆ ಸೀಟು ಬಿದ್ರ. ಟಕ್ಕನ ಬಂದು ಕೇತಾರ, ಹೆಂಗೆಲ್ಲ ಬಂದು ದೇವ್ರನ್ನ ನೋಡಿ ಹೆಂಗ ಕೊರ್ಚಿನಿದೆಯಲ್ಲ, ನೀ ಮಾಡ್ತಾರ ಹೊರಗಿನಿದ್ದೆ, ನಿನ್ನ ಹೆಸರಿಗೆ ಈಗ ಸೀಟು ಬಿದ್ದಡ್ದೆ, ನೀ ಏನ ತಪ್ಪು ಮಟ್ಟು ಬಂದೆ ಹೇಗೂತಂದು ಕೇತಾರ. ಅವಕ್ಕೊಂದು ದೀರ್ಘದರ್ಶಿಗೂ ಮಕ್ಕಿ ಕೇತಾರ. ஆகாம ஏன்னா தேவனாகிய கர்த்தரிடத்தில் நான் பயபக்தி உள்ளவன் ಎಂದೇಟು கர்த்தருடைய சமூகத்தை விட்டு விலகி ஓடி போகிறவன் ಎಂದೇನ. ಆಗ ಏಕ புயல் ಬಂದ ಅವನ ಬದುಕುನೋಗ ಆತಂದಲೆ ಆ ಕಪ್ಪಲ್ಗ ಆಸಾಗೂ புயಲು ಏಕ ಬಾಧಿಪು ಬಂತು ಅಂದಲೆ ಈ ಒಂದು ಯೋನ ಮಾಡಿದ ಮಿಸ್ಟೇಕ್ ಒಂದ. ಆಗ ಯೋನ ಮಾಡಿದ ಮಿಸ್ಟೇಕ್ ಒಂದತ್ತ புயல் ಬಂದಿತ್ತು. ಅದು ನಂಗೆ ಇನ್ನೊಂದು ವಿಷಯ, ನಂಗ ಒಬ್ಬ ಮಾಡಿದ ತಪ್ಪುಂದ ಬಾಧಿಪು ನಂಗಗ ಮಟ್ಟು ಬಪ್ಪುದಿಲ್ಲ, ನಂಗ ಕುಟುಂಬಗ ಬಂದ್ರ, ನಂಗ ಸುತ್ತಿ ಬಾಕಗ ಬಂದ್ರ, ಒಂದು ಸಭೆಯ ಒಂದು ஊழிಕಾರ ತಪ್ಪು ಮಾಡಲೆ ಆ ஊழிಕಾರನ ಆ ಬಾಧಿಪು ಬಂದು ವಿಶ್ವಾಸಿಗೂ ಎಲ್ಲವೂ ಬಾಧಿಸಿರ. ஊழிಕಾರ ಎತ್ತುವ ತಪಾನ ತೀರ್ಮಾನ நிறைய பேரை ಬಾಧಿಸಿರ. ಆಗ ನೋಡಿ ಒಂದು ದೇಶನಾಗ ಒಂದು ದೇಶ தலைವರು ಲೀಡರು ಈಗ ಮೋಡಿ ಒಂದು ತಪ್ಪಾன ತೀರ್ಮಾನ ಎತ್ತಿತ್ತು ಅಂದಲೆ ಅದು ಇಂಡಿಯ ದೇಶವ ಬಾಧಿಸಿರ. ಆಗ ನೋಡ್ವಿ ನಂಗ ಮಾಡುವ ತಪ್ಪು ನಂಗ ಮಟ್ಟು ಬಾಧಿಸೋದಿಲ್ಲ, ಅದು ಸುತ್ತಿ ಎಲ್ಲವೂ ಬಾಧಿಸಿರ. ಅಲ್ಲ ನಾ ಏನವ ಹೇಗೋದಕ್ಕೆ ಬಣ್ಣ ಐತಂದಲೆ, ನಂಗ ಫಸ್ಟ್ ನಂಗ ಬದುಕಿನ ಕಣ್ಣಿ ಏದು ಅಂಬನ ಕಂಡಿಡ್ಬೋದು. ಒಂದು ಕಣ್ಣಿ ಬಂದ ಉಂಡ ಸುಧಾರಿಸೋದು. ದೇವ್ರೆ ಇದುಗ ಕಾರಣ ಏನಾತಂದೆ ಈ ಸೋಮಿ ಸರ್ ಹೋಯ್ ಕೇತಲೆ, ಸೋಮಿ ಹೇಗಿನ ಒಂದು ಟೈಮ್ ಬಂದು ಯುದ್ಧದೋಗೆ தோல்வி ಬಂದ உடனே யோசுவா பட்டி கீறிட்டு குழுந்தன, தேவரே எங்க நின்ன நம்பித்தானே யுத்தம் ஓதியோ, எங்க வெற்றியோடத்தானே எங்க பப்புதோ, ಇನ್ನಗಟ್ಟ ಒಕ್ಕ வெற்றி ಕಂಡವಕ. ಈಗ ಒಂದು ಕುಣಾ ಗ್ರೂಪ್ ಮಕ್ಕ ಸರ್ ಹೋಯ್ತು ಆಯಿ ಪಟ್ಟಣಕ್ಕೆ ಹೋಯ್ತು ಅವಕ್ಕೆ ತೋಲ್ವಿ ಸಂಧಿಸಿಟ್ಟು ಬಂದಾರ. ಆಗ ಅವಕ್ಕ ಒಂದು 36 ಏನೋ ಬರುತ್ತಾ ಆಸಗತ್ತ ಅವಕ್ಕ ಬೆಟ್ಟಿಯಾರ. ಆಸಗತ್ತ ಇಸ್ರೇಲ್ ಜನ ಸತ್ತಾರ. ಅಲ್ಲ ಅದು ಕೂಡ ನಡೆಯಕೂಡದು. ಆ ಕಾಲನಾಗೆಲ್ಲ ಲಕ್ಷಕಣಕಾನ ಜನ ಯುದ್ಧದಾಗ ಸಾವುದು ಎಂಬುದು ಸರ್ವಸಾಧಾರಣ. ಅಲ್ಲೇ ಇವಕ್ಕೆ ಬಂದು ಒಂದು 36 ಅವತ್ತ ಬೆಟ್ಟಿದ್ರು ಒಂದು ಹೇಗೆ ಅಲ್ಲಿ ಆಡ್ದೆ. ಆಗ ಐಡಿ ನೋಡೋಣಗ ಯೋಸುವ ಏನ್ ಮಾಡತ್ತಂದ್ಲೆ, ದೇವ್ರೆ ಏಕೆ ಈ ನಡುತ್ತು, ಏಕೆ ಈ ಮಿಸ್ಟೇಕು ನಡೆದಿತ್ತು ಒಂದೈಟು ಮಂಡಿ ಪಿಚ್ಚಿಟ್ಟು ಕುಳಿದೊಂದನ. ಆಗ ಸ್ವಾಮಿ ಹೇಗಿನ ನೋಡು, ನಿನ್ನ ಗ್ರೂಪ್ನಾಗ ಒಬ್ಬ ಸಾಬತೀಡ ಅಂದನ ಎತ್ತಿ ಉಣಿಚಿ ಬಿತ್ತನೆ, ಅದನ್ನಿಂದ ಈ ಲಾಸ್ ಇಲ್ಲಿ ನಡುತ್ತು. ಯುದ್ಧನೋಗಿ ಇಸ್ರೇಲ್ ಜನ தோல்வி காரண ஆகான் ಎಂಬ ಮನುಷ್ಯತ. சுவாமி ಅದನ್ನ திட்ட தெளிவா வெளிப்படுத்தின.
ಆಗ ಅದಕ್ಕಿಂತಾಡು ಅವಕ್ಕಾಗ ಆ ತೋಲ್ವಿ ಇಲ್ಲ. ಆಗನ್ನ ಅವಕ್ ಏನ್ ಮಾಡಿದ್ರು, ಅವಕ್ಕೆ ಬಂದು ಸೋಮಿಯ ಸಿತ್ತಪಡಿ ಅವನ ಏನು ಮಾಡೋದು ಆ ಪರ್ಮಿಷನ್ ಇಸಿ ಅದನ್ನ ಮಾಡಿದ್ರು. ಅದೇ ಮಕ್ಕೆ ನಂಗ ಬದುಕುಂದ ಒಂದು ಕಾರ್ಯ ಸಾಬ ನೀಂಗೋದು ಒಂದಲ್ಲ, ನಂಗ ಬದುಕುಂದ ದೇವ್ರನ್ನ ಹೊರಚ ಬೆಳಗೋದು ಒಂದಲ್ಲ, ನಂಗೆ ಮಾಡಿದ ತಪ್ಪು ಏನ, ನಂಗೆ ಬದುಕು ನಡುವ ಕಣ್ಣಿ ಏನಂಬುದನ್ನ ನಂಗೆ ಕಂಡಿಡ್ಬೋದು. ನಂಗೆ ಅರಕ ಮಾಡುವ ಸೋಮಿ ಗவுள்ள தேவரே ಈ ಮಾತಕ್ಕೆ ಒಬ್ಬೊಬ್ಬಗಾಯಿ எங்க நன்றி ஐனியோ. இந்த அவக்கர பதுக்குனோக பப்பா புயலுகா பிரச்சனைகா காரண ಏನ, ಅವಕರ ಬದುಕುನ ಆಡುವ ಕಣ್ಣಿ ಏನಾಂಬುದನ್ನ ಕಂಡಿಡ್ಪುದುಗ ಅವಕಗೂ ಈ ಮಾತ ದೇವ್ರೆ ಇಂದು ಧ್ಯಾನ ಮಂಡಿ ಬಾ தனிப்பட்ட ಬದುಕುದೋಗ எனಗೂ தேவரே நீ வெளிப்படுத்தோ. எங்க பதுக்குனோக தேவையில்லாத லாஸோ புயலோ வராதிங்க நீ காத்துலோ. ಅತ್ತ ಮೀರಿ ಅದು ಬಪ್ಪನೆಗ ಅದಕ್ಕೆ ಕಾರಣ ಏನಾಂಬುದನ್ನ ಕಂಡಿಡ್ತು ಸುಧಾರಿಸಿ ದೇವ್ರೆ ಅಲ್ಲಿಂದ ಎಂಗ ವಿಡುದಲಾಗಿ ಒರಾಸ್ ಬಪ್ಪುದುಗ ಎಂಗ ಗೊತ್ತಾಸು ಮಾಡು. ಎಂಗ ಅರಕೆ ಕೇತು ನೀ ಅತ್ತ ಮಾಡುದುಗ ನನ್ರಿ. ಏ ಸ್ವಾಮಿ ಹೆಸರುನ ಕೇತನ್ ದೇವ್ರೆ. ಆಮೇನ್ ಆಮೇನ್.